ನಾನು ನಿಮ್ಮ ಪ್ರೀತಿಯ ತುಮಕೂರಿನ ಹುಡುಗಿ. ನೆನ್ನೆ ಯೂನಿಫಾರ್ಮ್ ಇತ್ತು, ಅದಕ್ಕೇ ಇವತ್ತು ಕಲರ್ ಡ್ರೆಸ್ ಹೇಳಿದ್ರು. ಯಾವುದೋ ಅಂಕಲ್ಲು ಡ್ರೈವರ್ ಹತ್ರನೇ ಬ್ಯಾಗ್ ಇಟ್ಬಿಟ್ಟೈತೆ, ಅದು ಡೋರಿಂದ ಕೆಳಗಡೆ ಬಿದ್ದೋಯ್ತು. ಪಾಪ ಅವ್ರು ಹೋಗಿ ಎತ್ಕೊಂಡು ಬರೋ ಅಷ್ಟರಲ್ಲಿ ಟೈಮ್ ಆಗೇ ಹೋಯ್ತು. ಹೆಂಗೋ ಕಾಲೇಜ್ ಹತ್ರ ಬಂದ್ವಿ. ನಿನ್ನೆ ಏನೋ ವುಮೆನ್ಸ್ ಡೇ ಐತೆ ಅಂದ್ಬಿಟ್ಟು ಫುಲ್ ಎಂಜಾಯ್ ಮಾಡಿದ್ವಿ. ಆದರೆ ಇವತ್ತಾಲೆ ಕ್ಲಾಸ್ಗೆ ಹೋಗ್ಬೇಕಲ್ಲಪ್ಪ ಅಂತ ಬೋರ್ ಹೊಡಿತಿತ್ತು. ಇವತ್ತು 4 hours ಕ್ಲಾಸ್ ಅಷ್ಟೇ ಅಂತ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಇವತ್ತು ಅನ್ಕೊಳ್ಳೋದೇನು 4 hours ಅಷ್ಟೇ ಇದ್ದಿದ್ದು, ಅದಕ್ಕೆ ಲಂಚ್ ಬಾಕ್ಸ್ ತಂದಿರಲಿಲ್ಲ. ಆದರೆ ಇವತ್ತು ಕಾಲೇಜ್ ಫೆಸ್ಟ್ ಇರೋದ್ರಿಂದ ಮೀಟಿಂಗ್ ಐತೆ ಅಂತ ಹೇಳ್ಬಿಟ್ಟು ಕರೆದಿದ್ರು. ಅಲ್ಲಿ ಹೋಗ್ಬಿಟ್ಟಿದ್ದೆ, ಹೊಟ್ಟೆ ಹಸಿತಾ ಇತ್ತು. ಪ್ರಿನ್ಸಿಪಲ್ ಮ್ಯಾಮ್ಗೆ ಇನ್ನೂ ಎಮರ್ಜೆನ್ಸಿ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಬೇಗ ಬಿಟ್ರು. ಹೊರಗಡೆ ಬಂದ್ರೆ ಕಾಲೇಜ್ ಫೆಸ್ಟ್ ಮಾಡ್ತಾ ಇದ್ರು ಇಂಜಿನಿಯರ್ಸ್ ಅವರು. ಅವ್ರದೇ ಅವಳಿ ಆಗ್ಬಿಟ್ಟಿತ್ತು. ಇಂಜಿನಿಯರ್ಸ್ ಅವರು ಎಷ್ಟೋ ವೆರೈಟಿ ಕಾರ್ಗಳನ್ನೆಲ್ಲ ಕರ್ಸಿದ್ರು ಅವರೇ ತಂದಿದ್ರು ಗೊತ್ತಿಲ್ಲ, ಆದ್ರೆ ನೋಡಕ್ ಮಾತ್ರ ಸಖತ್ತಾಗಿತ್ತು. ಇನ್ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ವಿಡಿಯೋ ಕ್ಯಾಪ್ಚರ್ ಮಾಡೋಣ ಅನ್ಕೊಂಡೆ, ಆದ್ರೆ ಹೊಟ್ಟೆ ಎಸಿತಿತ್ತು, ಬಿಸಿಲು ಬೇರೆ ಅನ್ಬಿಟ್ಟು ಮನೆಗೆ ಹೊರಟೆ. ಎಲ್ಲ ನನ್ನ ಫ್ರೆಂಡ್ಸ್ ಹೋಗಿದ್ರು ಆಲ್ರೆಡಿ. ಬಸ್ ಸ್ಟಾಪ್ ಹತ್ರ ಬಂದೆ, ಒಂದು 5 ನಿಮಿಷಕ್ಕೆ ಬಸ್ ಬಂತು. ಹಿಂಗೂ ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನನ್ನ ತಂಗಿ ಹೇಳಿದ್ಲು ಮೋಮೋಸ್ ಮಾಡೋಣ ಅಂತ. ಅದಕ್ಕೇನೆ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ನಾವೇನೇ ಮಾಡೋಕೆ ಹೋದ್ರು ಎಡ್ವರ್ಟ್ ಆಗೋಗ್ಬಿಡುತ್ತೆ ಏನಾದರೂ ಒಂದು, ಅದಕ್ಕೇನೆ ಕೇರ್ಫುಲ್ಲಾಗಿ ಮಾಡ್ತಾ ಇದ್ವಿ. ನಾವೇನಾದರೂ ಒಂದು ಐಟಮ್ ಮಾಡೋಕೆ ಹೋಗ್ತೀವಿ ಅಂದರೆ ಅದಕ್ಕೆ ಏನೇನು ಬೇಕೋ ಎಲ್ಲ ತಗೊಂಡ್ಬಿಡ್ತೀವಿ. ಆದರೆ ನಮ್ಮಮ್ಮ ಯಾರಾದರೂ ಅಡುಗೆ ಮಾಡಬೇಕಾದ್ರೆ ಅವ್ರಿಗೆ ಏನೇನು ಬೇಕಿರುತ್ತೋ ಅದನ್ನ ಮಾತ್ರ ತಗೊಳ್ತಾರೆ. ಆದರೆ ನಾವು ಅದು ಯೂಸೇ ಮಾಡಲ್ಲ, ಅಂದರೂ ಎಲ್ಲ ಎತ್ಕೊಂಡಿರ್ತೀವಿ. ಮೋಮೋಸ್ಗೆ ಚಟ್ನಿ ಮಾಡಬೇಕಿತ್ತು, ಅದಕ್ಕೇ ಮಿಕ್ಸರ್ಗೆ ಹಾಕ್ಬಿಟ್ಟು ರುಬ್ಬಣ ಅಂತ ಹಾಕೋಕೆ ಹೋದ್ರೆ ಅದು ನೋಡಿದ್ರೆ ಹಿಂಗಾಗ್ಬಿಡೋದ. ನಾವಿದನ್ನು ಮಧ್ಯಾಹ್ನ ಊಟಕ್ಕೆ ಮಾಡೋಣ ಅಂತ ಅನ್ಕೊಳಕ್ಕೆ ಹೋದ್ರೆ ಇದು ನೋಡಿದ್ರೆ ರಾತ್ರಿ ಆಗೇ ಹೋಯ್ತು. ಒಂದಾದ್ಮೇಲೆ ಒಂದೊಂದು ಸ್ಟೆಪ್ ಮಾಡ್ತಾನೆ ಇದ್ದೀವಿ. ಹೆಂಗೋ ಅದು ತಿನ್ನೋಷ್ಟರಲ್ಲಿ 6 ಗಂಟೆ 7 ಗಂಟೆ ಆಗೇ ಹೋಗ್ಬಿಟ್ಟಿತ್ತು. ಕಷ್ಟಪಟ್ಟು ಮಾಡಿದ್ದಕ್ಕೂ ರೇಟಿಂಗ್ಸ್ ಮಾತ್ರ ಸಖತ್ತಾಗಿತ್ತು.